அதனாலதான் அவர் இங்க வந்திருக்காரு. அதனாலதான் நான் பேச்சை ஆரம்பிக்கும் பொழுது நான் உயிரே உறவே தமிழே என்று ஆரம்பிச்சேன். அதுல தமிழிலிருந்து பிறந்ததுதான் உங்கள் ಭಾಷೆயும். ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಟು ಲಕ್ಕಿ ಲಾಶಾ ಕ್ರಿಯೇಷನ್ಸ್. ನಾನು ಇವತ್ತು ಒಂದು ಸಣ್ಣ ವಿಡಿಯೋ ಕ್ಲಿಪ್ ಬಗ್ಗೆ ಮಾತಾಡ್ಕೊಟ್ಟಿದ್ದೀನಿ. ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಟ್ರೆಂಡಿಂಗ್ ಆಗಿ ನಡೀತಿದೆ ಈ ಒಂದು ವಿಷಯ. ಅದೇ ಕನ್ನಡದ ಬಗ್ಗೆ ಮಾತಾಡಿರ್ತಕ್ಕಂಥ ಕಮಲ್ ಹಾಸನ್ ಅವರು ಅಂತಿದೆ, ಬೇಡ ಕಮಲ್ ಹಾಸನ್ ಓಕೆ, ಯಾಕಂದ್ರೆ ಅವರನ್ನು ರೆಸ್ಪೆಕ್ಟ್ ನ ಕಳ್ಕೊಂಡ್ಬಿಟ್ರಲ್ಲ ಅವರು. ಸೊ ಅವ್ರದೊಂದು ಸಾಂಗ್ ತುಂಬಾ ಕೇಳ್ತಿದ್ದೆ ನಾನು, ಕನ್ನಡ ಮಾತಾಡು. ಸೊ ಮುಂದೆ ಬನ್ನಿ ಅನ್ನೋ ಸಾಂಗ್ ಇದೆಯಲ್ಲ, ಆ ಸಾಂಗ್ ನ ತುಂಬಾ ಕೇಳ್ತಿದ್ದೆ. ಚೆನ್ನಾಗಿ ಮಾಡಿದ್ದಾರೆ ಅಂತ ಖುಷಿ ಆಗೋದು, ಅವ್ರ ಆಕ್ಟಿಂಗ್ ಎಲ್ಲ ಇಷ್ಟಪಡ್ತಿದ್ದೆ. ಇತ್ತೀಚಿನ ಒಂದು ಬೆಳವಣಿಗೆ ನೋಡಿ ತುಂಬಾ ಮನ್ಸಿಗೆ ಬೇಜಾರಾಯ್ತು. ಸೊ ಸುಮಾರು ಜನ ನನಗೆ ಕೇಳಿದ್ದಾರೆ ಕಮೆಂಟ್ಸ್ ಅಲ್ಲೆಲ್ಲ, ನೀವ್ಯಾಕೆ ಡಿ ಬಾಸ್ ಫ್ಯಾನ್ ಅಂತ. ಡಿ ಬಾಸ್ ಫ್ಯಾನ್ ಅಂತ ನಾನು ಯಾಕೆ ಡಿ ಬಾಸ್ ಫ್ಯಾನ್ ಅಂತ ನಿಮ್ಗೆ ಈ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಫಸ್ಟ್ ನಮ್ಮಲ್ಲಿರೋರು ಕನ್ನಡಾಭಿಮಾನ ಬೆಳೆಸ್ಕೊಳ್ಳಿ ಅಂತ ಹೇಳ್ತಾರೆ. ಅವ್ರಗಳಿಗೆ ಆಕ್ಚುಲಿ ತಮಿಳಾಗ್ಲಿ ತೆಲುಗು ಆಗ್ಲಿ ಅವ್ರಿಗಿರೋಷ್ಟು ಭಾಷಾಭಿಮಾನ ನಮ್ಮಲ್ಲಿ ಒಬ್ಬರಿಗೆ ಇಷ್ಟಿಲ್ಲ. ಅದು ನಾವು ಓಪನ್ ಆಗಿ ಹೇಳ್ತೀವಿ. ಯಾರಾನು ಒಬ್ಬ ತಮಿಳನ್ ಬಂದ್ರೆ ನಾವು ಆಕ್ಚುಲಿ ನಮ್ ಕೂತ್ಕೊಂಡು ತಮಿಳಲ್ಲಿ ಮಾತಾಡ್ತೀವಿ, ತೆಲುಗು ಅಂತ ಬಂದ್ರೆ ತೆಲುಗಲ್ಲಿ ಮಾತಾಡ್ತೀವಿ. ಅವ್ರು ಯಾರು ಕನ್ನಡದಲ್ಲಿ ಮಾತಾಡ್ತಾರೆ ಸರ್? ಒಂದು ಚೇಂಜ್ ಆಗ್ಬೇಕಲ್ಲ, ನಾವು ಚೇಂಜ್ ಮಾಡ್ಕೋಬೇಕು ಮತ್ತೆ ಏನಿಲ್ಲ. ಸೊ ನೋಡ್ಕೊಂಡ್ ಬಂದ್ರಲ್ಲ ವಿಡಿಯೋ, ಬಾಸ್ ಹೇಗೆ ಹೇಳಿದಾರೆ ಅಂತ. ಸೊ ಇನ್ನಾದ್ರು ಜನ ನಮ್ಮ ಕನ್ನಡಿಗರು ಮುಂದೆ ಬನ್ನಿ. ಕಮಲ್ ಹಾಸನ್ ಅವತ್ತೇ ಹೇಳಿದ್ರು ಮುಂದೆ ಬನ್ನಿ, ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ಹಿಂದೆಯಿಂದ ಹೊಡಿತೀನಿ ಅಂತ. ಹಂಗಂತ ನಾವೇನು ಕುಗ್ಗಲ್ಲ, ನಮ್ದು ಸಹಾಯ ಹಸ್ತ, ಕರುಣೆಯ ಕರುನಾಡು. ಸೊ ಬೇಜಾರಿಲ್ಲ, ಇನ್ಮೇಲೆ ಅವ್ರ ಏಜಿಗೆ ತಕ್ಕಂಗೆ ಅವ್ರು ಮಾತಾಡಬೇಕು, ತಿದ್ಕೊಳ್ಳಿ. ಕನ್ನಡ ಒಂದು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಒಳ್ಳೆ ಹೆಸರು ಮಾಡಿ ಇಲ್ಲೂ ಕ್ಲಿಕ್ ಆಗಿ ಆಮೇಲೆ ಅಲ್ಲಿಗೆ ಹೋಗಿ. ಇಲ್ಲಿ ಕೂಡ ಕನ್ನಡ ನಾಡಲ್ಲಿ ಅನ್ನ ತಿಂದಿದ್ದಾರೆ. ಸೊ ಅನ್ನದ ಋಣ ಮರಿಬಾರ್ದು, ಕುಡಿಯೋ ನೀರಿನ ಋಣ ಮರಿಬೇಡಿ ಅಂತ ಹೇಳ್ತಾ ಇದು ಒಂದ್ ಕಡೆ ನೋವಾದ್ರು, ಇನ್ನೊಂದು ತುಂಬಾ ಹರ್ಟ್ ಆಗಿದ್ದು ಇದಕ್ಕೆ ಅವ್ರ ಹೇಳಿಕೆಗೆ ಸಪೋರ್ಟ್ ಮಾಡಿದ್ದಾರೆ ಗಣ್ಯರು. ಸೊ ಹೆಸರು ಹೇಳಕ್ ಹೋಗಲ್ಲ, ಅವರು ಅರ್ಥ ಮಾಡ್ಕೋಬೇಕು. ಸೊ ಯಾರು ಏನೇ ಆದ್ರೂ ನಮ್ಮ ಬಾಸ್ ಮಾತ್ರ ಡಿ ಬಾಸ್ ಇರೋದನ್ನ ಇದ್ದಂಗೆ ಮಕ್ಕದ ಮೇಲೆ ಹೊಡೆದಂಗೆ ಹೇಳ್ತಾರೆ. ಅದಕ್ಕೆ ನಾನು ಡಿ ಬಾಸ್ ಫ್ಯಾನು. ಅವ್ರು ಯಾವತ್ತೇ ಆಗಲಿ ತಮ್ಮ ತಾಯಿನ ವಿಷಯಕ್ಕೆ ಬಂದರೆ ಎಲ್ಲಿದ್ರು ಹೊಡಿತಾರೆ. ಸೊ ಕನ್ನಡಿಗರೇ, ಇನ್ಮೇಲೆ ಮುಂದೆ ಬನ್ನಿ, ಕನ್ನಡ ಮಾತಾಡೋರನ್ನ ಪ್ರೋತ್ಸಾಹ ಮಾಡಿ. ಕನ್ನಡಕ್ಕಾಗಿ ಯಾರು ಬದುಕ್ತಿದಾರೋ ಅವರನ್ನ ಮೇಲೆತ್ತಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತೀನಿ. ಜೈ ಕರ್ನಾಟಕ.